ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಅಂಬೇಡ್ಕರ್ ಜಯಂತಿ ಹಬ್ಬದ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 4,000 ಹಣ ಜಮಾ. ಹೌದು ಸ್ನೇಹಿತರೆ, ಬನ್ನಿ ಪ್ರತಿಯೊಬ್ಬ ಗೃಹಲಕ್ಷ್ಮಿಯವರು ಕಡ್ಡಾಯವಾಗಿ ನೋಡಲೇಬೇಕಾದಂಥ ಮಾಹಿತಿ. ಸ್ನೇಹಿತರೆ, ಪ್ರತಿಯೊಬ್ಬರು ಕಾಯ್ತಾ ಇದ್ರು 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಭಾಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು. ನಿನ್ನೆ ಬರುತ್ತೆ ಅಂತ ಭಾಳಷ್ಟು ವೇಟ್ ಮಾಡಿದ್ರು. ಕಳೆದ ಒಂದು 4-5 ದಿನಗಳಿಂದ ಭಾಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಮಗೆ ಇದೀಗ ಬಂದಿರುವಂಥ ಹೊಸ ಅಪ್ಡೇಟು, ಸಿಹಿ ಸುದ್ದಿ. ಬನ್ನಿ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ಹಣ ಇದೀಗ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತ ನಿಮ್ಮ ಖಾತೆಗಳಿಗೆ ಬೆಳಗ್ಗೆ 10:30ಕ್ಕೆ ಒಟ್ಟಿಗೆ 4,000 ಹಣ ರಿಲೀಸ್ ಆಗ್ತಾ ಇದೆ. ಇಂಥ ಸಿಹಿ ಸುದ್ದಿಯನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿ ನಿಮಗೆ ಗೊತ್ತಿರ್ಬೋದು, ಭಾಳಷ್ಟು ಮಂದಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಭಾಳಷ್ಟು ತಲೆನೋವಾಗಿತ್ತು. ಯಾಕಂದರೆ ಸರಿಯಾದ ರೀತಿಯಲ್ಲಿ ಹಣ ಬಿಡುಗಡೆ ಆಗ್ತಾ ಇದ್ದಿಲ್ಲ. ಕೊನೆಗೂ ರಾಜ್ಯ ಸರ್ಕಾರ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡು ಇವತ್ತು ಅಂಬೇಡ್ಕರ್ ಜಯಂತಿ ಹಬ್ಬದ ಪ್ರಯುಕ್ತ ನಿಮ್ಮ ಖಾತೆಗಳಿಗೆ ಹಣವನ್ನು ರಿಲೀಸ್ ಮಾಡಿದೆ. ಹೌದು ಸ್ನೇಹಿತರೆ, ಈಗಾಗಲೇ ನಿಮ್ಮ ಖಾತೆಗಳಿಗೆ ಹಣ ಬರೋದಕ್ಕೆ ಜಮಾ ಆಗೋದಕ್ಕೆ ಶುರುವಾಗಿದೆ. ಹಾಗಾದರೆ ಬನ್ನಿ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರಿಗೆ ಹಣ ಬಂದಿಲ್ಲ, ಯಾರ್ಯಾರು ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದೀರಾ, ಕಂಪಲ್ಸರಿ ನೋಡಲೇಬೇಕಾದಂಥ ಮಾಹಿತಿ. ಯಾಕಂದರೆ ಈ ವಿಡಿಯೋ ನೋಡಿಲ್ಲ ಅಂದರೆ ನಿಮಗೆ ಅರ್ಥ ಆಗೋದಿಲ್ಲ. ಯಾಕೆ ನಮಗೆ ಹಣ ಬರಲಿಲ್ಲ, ಮತ್ತು ಬೇರೆಯವರಿಗೆಲ್ಲ ಬಂದಿದೆಯಾ, ನಮಗೆ ಯಾಕೆ ಬರಲಿಲ್ಲ, ಇವತ್ತು ಹಣ ಬಿಡುಗಡೆ ಆಯ್ತಾ, ಎಲ್ಲ ಮಾಹಿತಿಗಳನ್ನು ನಿಮಗೆ ಕ್ಲಿಯರ್ ಆಗಿ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ಈಗ ಗೊತ್ತಿರ್ಬೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಖುದ್ದಾಗಿ ಮಾಹಿತಿಯನ್ನು ಕೊಟ್ಟಿದ್ರು. ಏಪ್ರಿಲ್ ಮೊದಲನೇ ವಾರದಲ್ಲೇ ನಾವು 19 ಮತ್ತು 20ನೇ ಕಂತಿನ ಹಣ ಒಟ್ಟಿಗೆ 4,000 ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ಅದೇ ಪ್ರಕಾರ 19ನೇ ಕಂತಿನ ಫಂಡನ್ನು ಟ್ರಾನ್ಸ್ಫರ್ ಮಾಡಿತ್ತು. ಆದರೂ ಕೂಡ ಹಣ ನಿಮ್ಮ ಖಾತೆಗೆ ಬಂದಿದ್ದಿಲ್ಲ. ಇದೀಗ ಬಂದಿರುವಂಥ ಸಿಹಿ ಸುದ್ದಿ ಏನಪ್ಪ ಅಂತಂದರೆ, ಇವತ್ತ ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಪ್ರಯುಕ್ತ, ಅಂದರೆ ಇವತ್ತು ಏನಿದೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತಂತ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು. ಯಾಕಂದರೆ ಈಗಾಗಲೇ ಹಣ ಬಿಡುಗಡೆ ಆಗಬೇಕಾಗಿತ್ತು, ಆದರೆ ಬಿಡುಗಡೆ ಆಗಿಲ್ಲ. ಈಗ ಸಿಹಿ ಸುದ್ದಿಯನ್ನು ಕೊಟ್ಟಿರುವಂಥದ್ದು, 2 ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗ್ತಾ ಇದೆ ಬೆಳಗ್ಗೆ 10:30ರಿಂದ. ಹೌದು ಸ್ನೇಹಿತರೆ, ಯಾಕಂದರೆ ಇಷ್ಟು ದಿನಗಳ ಕಾಲ ಕಾದು ಸುಸ್ತಾಗಿ ಹೋಗಿದ್ದೀರಾ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಕೆಲವೊಂದು ಪ್ರಾಬ್ಲಮ್ಸ್ ಬಂದಿದ್ವು, ಆದರೆ ಆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ದಾರೆ. ಇದು ಪ್ರತಿ ತಿಂಗಳ ಇರುವಂಥದ್ದು. ಕೆಲವೊಂದು ಸಲ ಟೆಕ್ನಿಕಲ್ ಎರರ್ ಬರುತ್ತೆ, ಕೆಲವೊಂದು ಸಲ ಬೇರೆ ಒಂದು ರೀಸನ್ಗಳಿಂದ ಹಣ ಹಾಕೋದನ್ನು ಲೇಟ್ ಮಾಡಿರ್ತಾರೆ. ಕೆಲವೊಂದು ಸಲ ಸ್ವಲ್ಪ ಮೊತ್ತದ ಅಮೌಂಟನ್ನು ರಿಲೀಸ್ ಮಾಡ್ತಾರೆ, ಮತ್ತು ಆಮೇಲೆ ಮತ್ತೆ ಸ್ವಲ್ಪ ಅಮೌಂಟನ್ನು ರಿಲೀಸ್ ಮಾಡ್ತಾರೆ. ಇದೇ ರೀತಿಯಾಗಿ ಸ್ವಲ್ಪ ಹಂತವಾಗಿ ಹಣವನ್ನು ರಿಲೀಸ್ ಮಾಡ್ತಾ ಇರ್ತಾರೆ. ಸೊ ಇದೀಗ ಬಂದಿರುವಂಥ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ, ಇವತ್ತು 19 ಮತ್ತು 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ 4,000 ರಿಲೀಸ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, ನಿನ್ನೆ ಏನಿದೆ 20ನೇ ಕಂತಿನ ಹಣದ ಫಂಡನ್ನು ಟ್ರಾನ್ಸ್ಫರ್ ಮಾಡಿದಾರಂತೆ, ಅದು ಕೂಡ ಸೇರಿ ನಿಮ್ಮ ಖಾತೆಗೆ ಹಣ ಜಮಾ ಆಗ್ತಾ ಇದೆ. ಅಂದರೆ 19 ಮತ್ತು 20ನೇ ಕಂತಿನ ಹಣ. ಇವತ್ತು ನಮಗೆ ಬಂದಿರುವಂಥ ಮಾಧ್ಯಮಗಳ ವರದಿ ಪ್ರಕಾರ ಏನಿದೆ, ಇವತ್ತು ಅಂಬೇಡ್ಕರ್ ಜಯಂತಿ ಏನಿದೆ, ಸೊ ಇವತ್ತು ಬಿಡುಗಡೆ ಮಾಡಬೇಕಂತೇಳಿ ಮಾಸ್ಟರ್ ಪ್ಲಾನನ್ನು ಮಾಡಿಕೊಂಡಿರುವಂಥದ್ದು. ಇವತ್ತು ಟೋಟಲ್ ಆಗಿ ಎಲ್ಲ ಜಿಲ್ಲೆಗಳಿಗೆ 19 ಮತ್ತು 20ನೇ ಕಂತಿನ ಹಣ ಅಂದರೆ 4,000 ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರಂತೆ. ಅಂದರೆ ಎಲ್ಲ ಜಿಲ್ಲೆಯವರಿಗೆ ಒಂದು ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರಂತೆ. ಬೆಳಿಗ್ಗೆ 10:30ರಿಂದನೇ ಇವತ್ತು ಸೋಮವಾರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರು ಆಗ್ತಾ ಇದೆ. ಸೊ ಹಾಗಾದರೆ ಜಸ್ಟ್ ವೇಟ್ ಮಾಡ್ತಾ ಇರ್ರಿ, ನಿಮ್ಮ ಖಾತೆಗೆ ಕೂಡ ಈ ಒಂದು ಹಣ ಇವತ್ತು 100% ಆಗಿ ಜಮಾ ಆಗುತ್ತೆ. ಸೊ ಇಲ್ಲಿ ಯಾರಿಗೂ ಏನು ಪ್ರಾಬ್ಲಮ್ ಇತ್ತು ಅದನ್ನು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದಾರಂತೆ. ಅಂದರೆ ಕೆಲವೊಬ್ಬರಿಗೆ ಹಣ ಬರೋದು ಪೆಂಡಿಂಗ್ ಇತ್ತು. ಸೊ ಕಾರಣಾಂತರಗಳಿಂದ ಟೆಕ್ನಿಕಲ್ ಎರರ್ ಆಗಿರ್ಬೋದು, ಮತ್ತು ಬೇರೆ ಕಾರಣಗಳಿಂದ ಪೆಂಡಿಂಗ್ ಇಟ್ಟಿದ್ರಂತೆ. ಸೊ ಆ ಒಂದು ಎಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದಾರಂತೆ. ಇವತ್ತು 100% ಆಗಿ ನಿಮಗೆ ಹಣ ಜಮಾ ಆಗೇ ಆಗುತ್ತೆ. ಯಾರ್ಯಾರಿಗೆ ಪೆಂಡಿಂಗ್ ಇತ್ತು, ಸೊ ಅವ್ರಿಗೆ ಕೂಡ ಹಣ ಬರುತ್ತೆ. ಮತ್ತು 18ನೇ ಕಂತಿನ ಹಣ ಪಡೆದಂಥವ್ರು 19 ಮತ್ತು 20ನೇ ಕಂತಿನ ಹಣವನ್ನು ಇವತ್ತು ಪಡಿತಾ ಇದ್ದಾರೆ. ಒಟ್ಟಿಗೆ 4,000 ಹಣ ಜಮಾ ಆಗ್ತಾ ಇದೆ ಅಂತ ಮಾಹಿತಿ ಬಂದಿರುವಂಥದ್ದು. ಸೊ ಹಾಗಾದರೆ ವೇಟ್ ಮಾಡ್ತಾ ಇರಿ, ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇರಿ. ಇವತ್ತು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಯಾರಿಗೆ ಹಣ ಬಂತು, ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.